ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ವಿಜಯ್ ಆಂಟೋನಿ ಅಭಿನಯದ ತಮಿಳಿನ ಮಾರ್ಗನ್ ಅನ್ನೋ ಸೂಪರ್ ಆಗಿರೋ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಹುಡುಗಿಯರಿಗೆ ಇಂಜೆಕ್ಷನ್ ಚುಚ್ಚಿ ಅವರ ಬಾಡಿನ ಪೂರ್ತಿ ಕರಕಲು ಆಗುವಂತೆ ಮಾಡಿ ಕೊಲೆ ಮಾಡ್ತಾ ಇರ್ತಾನೆ. ಈ ಕೇಸ್ನ ಸಾಲ್ವ್ ಮಾಡೋಕೆ ಈ ಕಥೆಯ ನಾಯಕ ಧ್ರುವ್ ಮುಂಬೈಯಿಂದ ಬರ್ತಾನೆ. ಆ ಕಿಲ್ಲರ್ ಯಾರು, ಕಿಲ್ಲರ್ ನ ಮೋಟಿವ್ ಏನಾಗಿತ್ತು, ಈ ಕಿಲ್ಲರ್ ನ ಪೊಲೀಸ್ ಆಫೀಸರ್ ಆಗಿದ್ದ ಧ್ರುವ್ ಹಿಡಿಯೋಕೆ ಆಯ್ತಾ ಇಲ್ವಾ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಾವು ವೆನಿಲ್ಲಾ ಅನ್ನೋ ಒಂದು ಹುಡುಗಿನ ನೋಡ್ತೀವಿ. ಅವಳು ಯಾರ ಜೊತೆನೋ ಫೋನ್ ಅಲ್ಲಿ ಆ ಆಡ್ ಅಲ್ಲಿ ನನ್ನ ಫೋಟೋ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ, ಅವರು ನನ್ನ ಪರ್ಮಿಷನ್ ಕೂಡ ತಗೊಂಡಿಲ್ಲ ಅಂತ ಹೇಳ್ತಾ ಸ್ಕೂಟಿಯಲ್ಲಿ ಎಲ್ಲಿಗೋ ಹೋಗ್ತಾ ಇರ್ತಾಳೆ. ವೆನಿಲ್ಲಾನ ಶ್ರುತಿ ಅನ್ನೋ ಪೊಲೀಸ್ ಆಫೀಸರ್ ಸ್ಕೂಟಿಯಲ್ಲಿ ಫಾಲೋ ಮಾಡ್ತಾ ಇರ್ತಾಳೆ. ಅವಾಗ ಈ ಕಥೆಯ ನಾಯಕ ಧ್ರುವ್ ನಾವು ಫಾಲೋ ಮಾಡ್ತಾ ಇರೋ ಹಾಗೆ ಕಿಲ್ಲರ್ ಕೂಡ ವೆನಿಲ್ಲಾನ ಫಾಲೋ ಮಾಡ್ತಾ ಇರ್ತಾನೆ. ವೆನಿಲ್ಲಾ ಜೀವ ನಮ್ ಕೈಯಲ್ಲೇ ಇದೆ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಕೆಲವು ದಿನಗಳ ಹಿಂದಕ್ಕೆ ಹೋಗುತ್ತೆ. ರಾತ್ರಿ 10:30ಕ್ಕೆ ಸರಿಯಾಗಿ ಕಾರ್ತಿಕ್ ಅನ್ನೋ ಫೋಟೋಗ್ರಾಫರ್ ಅವನ ಹುಡುಗಿ ರಮ್ಯಾನ ಕರ್ಕೊಂಡು ಬಂದು ರಮ್ಯಾ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವಳನ್ನ ಡ್ರಾಪ್ ಮಾಡ್ತಾನೆ. ಅವತ್ತು ರಮ್ಯಾ ಬರ್ತ್ಡೇ ಇರುತ್ತೆ. ಕಾರ್ತಿಕ್ ಅದನ್ನ ಜೋರಾಗಿ ಸೆಲೆಬ್ರೇಟ್ ಮಾಡಿರ್ತಾನೆ. ರಮ್ಯಾ ಅದನ್ನ ಫೇಸ್ಬುಕ್ ಅಲ್ಲಿ ಕೂಡ ಹಾಕೊಂಡಿರ್ತಾಳೆ. ಜೊತೆಗೆ ಕಾರ್ತಿಕ್ ರಮ್ಯಾಗೆ $1 ಕೂಡ ಕೊಟ್ಟಿರ್ತಾನೆ. ರಮ್ಯಾ ಮನೆಗೆ ಹೋಗೋ ದಾರಿಲಿ ಕಿಲ್ಲರ್ ಕಾರಲ್ಲಿ ಕೇವಲ ಕಣ್ಣು ಮಾತ್ರ ಕಾಣೋ ಹಾಗೆ ಮಾಸ್ಕ್ ಹಾಕೊಂಡು ಕೂತಿರ್ತಾನೆ. ಅವನಿಂದ ಸ್ವಲ್ಪ ದೂರದ ಲೈಟ್ ಕಂಬದ ಮೇಲೆ ಕಿಲ್ಲರ್ ಸಾಕಿದ್ದ ಗೂಬೆ ಕೂತಿರುತ್ತೆ. ಕಿಲ್ಲರ್ ಲೇಸರ್ ಲೈಟ್ ನ ಮಾರ್ಕ್ ಮಾಡಿ ರಮ್ಯಾ ಆ ಜಾಗಕ್ಕೆ ಬರ್ತಿದ್ದ ಹಾಗೆ ಕಿಲ್ಲರ್ ಓಡೋಗಿ ರಮ್ಯಾನ ಇಟ್ಕೊಂಡು ಅವಳ ಕತ್ತಿಗೆ ಯಾವುದೋ ಇಂಜೆಕ್ಷನ್ ಚುಚ್ಚುತ್ತಾನೆ. ಅಷ್ಟೇ, ರಮ್ಯಾ ಬಾಡಿ ಪೂರ್ತಿ ಕಪ್ಪು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಆಮೇಲೆ ಕಿಲ್ಲರ್ ರಮ್ಯಾನ ಕಾರ್ ಡಿಕ್ಕಿಗೆ ಹಾಕೋತಾನೆ. ಅವಾಗ ಅವನಿಗೆ ರಮ್ಯಾ $1 ಅಲ್ಲೇ ಗಿಡಗಳ ಒಳಗೆ ಬಿದ್ದಿದ್ದು ನೆನಪಾಗುತ್ತೆ. ಅವಾಗ ಅದೇ ರೋಡಲ್ಲಿ ಅರಿವು ಅನ್ನೋ ಹುಡುಗ ಓಡ್ ಬಂದು ಗೂಬೆ ಕೂತಿದ್ದ ಜಾಗದಲ್ಲಿ ನಿಂತ್ಕೋತಾನೆ. ಆ ಗೂಬೆ ಅರಿವು ಮೇಲೆ ಅಟ್ಯಾಕ್ ಮಾಡುತ್ತೆ. ಇಲ್ಲಿಗೆ ಮತ್ತೆ ಸೀನ್ ಕಟ್ ಆಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಪೌರ ಕಾರ್ಮಿಕರಿಗೆ ಒಂದು ಡಂಪ್ಸ್ಟರ್ ಅಲ್ಲಿ ರಮ್ಯಾ ಬಾಡಿ ಕಾಣಿಸುತ್ತೆ. ಇದು ದೊಡ್ಡ ನ್ಯೂಸ್ ಆಗುತ್ತೆ. ಅದು ಅಲ್ಲದೆ ಕಿಲ್ಲರ್ ರಮ್ಯಾ ಫೇಸ್ಬುಕ್ ಅಕೌಂಟ್ ಇಂದ ರಮ್ಯಾ ಫೋಟೋನ ಪೋಸ್ಟ್ ಮಾಡಿರ್ತಾನೆ. ಅದು ತುಂಬಾ ವೈರಲ್ ಆಗಿರುತ್ತೆ. ಹಾಗೆ ನ್ಯೂಸ್ ಸರ್ಕ್ಯುಲೇಟ್ ಆಗ್ತಾ ನಮಗೆ ಮುಂಬೈನ ತೋರಿಸ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಈ ಕಥೆಯ ನಾಯಕ ಧ್ರುವ್ ಕುಡಿದು ಬಿದ್ದಿರ್ತಾನೆ. ಅವಾಗ ಅವನಿಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗೋ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ರಮ್ಯಾ ಬಾಡಿ ಕಪ್ಪು ಬಣ್ಣಕ್ಕೆ ಟರ್ನ್ ಆದ ಹಾಗೆ ಧ್ರುವ್ನ ಎಡಗೈ, ಎಡಗಾಲು ಮತ್ತೆ ಕೆನ್ನೆ ಎಲ್ಲ ಕಪ್ಪು ಬಣ್ಣದಲ್ಲಿ ಇರುತ್ತೆ. ಜೊತೆಗೆ ಧ್ರುವ್ ಮುಂಬೈಯಲ್ಲಿ ಪೊಲೀಸ್ ಆಗಿರ್ತಾನೆ. ಇವಾಗ ಧ್ರುವ್ ಫ್ರೆಂಡ್ ಕಾಲ್ ಮಾಡಿ ಫೋಟೋ ಚೆಕ್ ಮಾಡೋಕೆ ಹೇಳ್ತಾನೆ. ರಮ್ಯಾ ಕೊಲೆ ಆಗಿರೋ ಫೋಟೋ ನೋಡ್ತಿದ್ದ ಹಾಗೆ ಧ್ರುವ್ಗೆ ಶಾಕ್ ಆಗಿ ಏನೋ ನೆನಪಾಗುತ್ತೆ. ಅವನ್ ಮಗಳು ಕೂಡ ಅದೇ ರೀತಿ ಕೊಲೆ ಆಗಿರ್ತಾಳೆ. ಅದಕ್ಕೆ ಧ್ರುವ್ ಅವರ ಮೇಲಧಿಕಾರಿಗಳ ಹತ್ರ ಅವನನ್ನ ಚೆನ್ನೈಗೆ ಟ್ರಾನ್ಸ್ಫರ್ ಮಾಡೋಕೆ ಕೇಳ್ತಾನೆ. ಆದ್ರೆ ಧ್ರುವ್ ಆಲ್ರೆಡಿ ರೆಸಿಗ್ನೇಷನ್ ಲೆಟರ್ ಕೊಟ್ಟಿದ್ರಿಂದ ಅವರು ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಧ್ರುವ್ ನೀವೇನು ಮಾಡ್ಬೇಡಿ, ನಾನೇ ಹೋಗ್ತೀನಿ, ಚೆನ್ನೈ ಏನ್ ನನ್ಗೆ ಹೊಸದಲ್ಲ ಅಂತ ಹೇಳಿ ಚೆನ್ನೈಗೆ ಬರ್ತಾನೆ. ಮೊದಲು ಧ್ರುವ್ ಚೆನ್ನೈಯಲ್ಲೇ ಕೆಲಸ ಮಾಡ್ತಾ ಇದ್ದಿದ್ರಿಂದ ಅವನ ಮೇಲಧಿಕಾರಿಗಳಿಗೆ ಧ್ರುವ್ನ ಎಫಿಷಿಯನ್ಸಿ ಬಗ್ಗೆ ಗೊತ್ತಿರುತ್ತೆ. ಅದಕ್ಕೆ ಡಿಜಿಪಿ ಧ್ರುವ್ ಬಂದ ತಕ್ಷಣ ಆ ಕೇಸ್ ಫೈಲ್ ನ ಧ್ರುವ್ಗೆ ಕೊಡ್ತಾರೆ. ಧ್ರುವ್ಗೆ ಸಹಾಯ ಮಾಡೋಕೆ ಶ್ರುತಿ ಮತ್ತೆ ಕಾಳಿ ಅನ್ನೋ ಪೊಲೀಸರನ್ನ ಅಸೈನ್ ಮಾಡ್ತಾರೆ. ಧ್ರುವ್ಗೆ ಇರೋಕೆ ಕ್ವಾರ್ಟರ್ಸ್ ಅಲ್ಲಿ ಜಾಗ ಕೊಡ್ತಾರೆ. ಧ್ರುವ್ ಹತ್ರ ಒಂದು ಎನ್ಕೌಂಟರ್ ಲಿಸ್ಟ್ ಇರುತ್ತೆ. ಅದ್ರಲ್ಲಿ ಧ್ರುವ್ 6 ಜನನ್ನ ಎನ್ಕೌಂಟರ್ ಮಾಡಿರ್ತಾನೆ. ಇನ್ನು 3 ಜನ ಧ್ರುವ್ಗೆ ಸಿಕ್ಕಿರಲ್ಲ. ಮಾರನೇ ದಿನದಿಂದ ಧ್ರುವ್ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾನೆ. ರಮ್ಯಾ ಬಾಡಿ ಸಿಕ್ಕ ಜಾಗ ಚೆಕ್ ಮಾಡ್ತಾನೆ. ರಮ್ಯಾ ಬಾಯ್ ಫ್ರೆಂಡ್ ಕಾರ್ತಿಕ್ ಸ್ಟುಡಿಯೋಗೆ ಹೋಗ್ತಾನೆ. ಅಲ್ಲಿ ರಮ್ಯಾ ಬರ್ತ್ಡೇ ದಿನದ ಫೋಟೋಸ್ ನೋಡುವಾಗ ಧ್ರುವ್ ಒಂದನ್ನ ಅಬ್ಸರ್ವ್ ಮಾಡ್ತಾನೆ. ಅದೇನೆಂದ್ರೆ ರಮ್ಯಾ ಕತ್ತಲ್ಲಿ ಇರಬೇಕಾದ $1 ರಮ್ಯಾ ಡೆಡ್ ಬಾಡಿಯಲ್ಲಿ ಇರಲ್ಲ. ಆಮೇಲೆ ಕಂಟ್ರೋಲ್ ರೂಮ್ ಅಲ್ಲಿ CCTV ಫೂಟೇಜಸ್ ಚೆಕ್ ಮಾಡ್ತಾರೆ. ರಮ್ಯಾ ಅವರ ಮನೆ ದಾರಿಯಲ್ಲಿ ಹೋಗೋ 20 ನಿಮಿಷ ಮುಂಚೆ ಒಂದು ಕಾರ್ ಹೋಗಿರುತ್ತೆ. ಆದ್ರೆ ಅದರ ನಂಬರ್ ಪ್ಲೇಟ್ ಫೇಕ್ ಆಗಿರುತ್ತೆ. ರಮ್ಯಾ ಮನೆ ಕಡೆ ಹೋದ್ಮೇಲೆ ಅರಿವು ಆ ಕಡೆಯಿಂದ ಓಡ್ ಬರ್ತಾನೆ. ಅದು CCTVಯಲ್ಲಿ ಇರುತ್ತೆ. ಕೊಲೆ ಆಗೋದು CCTVಯಲ್ಲಿ ಇರಲ್ಲ. ಆಕ್ಚುಲಿ CCTV ಇಲ್ಲದೆ ಇರೋ ಜಾಗ ಮಾರ್ಕ್ ಮಾಡಿನೇ ಕಿಲ್ಲರ್ ಕೊಲೆ ಮಾಡಿರ್ತಾನೆ. ಅರಿವು ಹೋದ ರೋಡಲ್ಲೇ ಇವಾಗ ಧ್ರುವ್ ಹೋಗ್ತಾನೆ. ಆ ರೋಡಲ್ಲಿ ಎಲ್ರು CCTV ಫೂಟೇಜಸ್ ಕೊಟ್ಟಿರ್ತಾರೆ. ಆದ್ರೆ ಒಂದು ಅಕ್ವೇರಿಯಂ ಶಾಪ್ ಅವನು ಕೊಟ್ಟಿರಲ್ಲ. ಅವನು ಅವನ ಮಗ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಅರಿವು ಯಾವ್ಯಾವ ರೋಡಲ್ಲಿ ಹೋಗಿದ್ನೋ ಆ ರೋಡಲ್ಲೇ ಧ್ರುವ್ ಬರುವಾಗ ಅವನಿಗೆ ರೋಡ್ ಸೈಡ್ ಅಲ್ಲಿ ನಿಂತಿದ್ದ ಒಂದು ಹಳೆ ಕಾರ್ ಮೇಲೆ ರಮ್ಯಾ ಕತ್ತಲಿದ್ದ $1 ಡಿಸೈನ್ ಕಾಣಿಸುತ್ತೆ. ಅದಕ್ಕೆ ಧ್ರುವ್ ಫಾರೆನ್ಸಿಕ್ ಅವ್ರನ್ನ ಕರೆದು ಕಾರ್ ಮೇಲೆ ಇರೋ ಫಿಂಗರ್ ಪ್ರಿಂಟ್ ನ ಚೆಕ್ ಮಾಡೋಕೆ ಹೇಳ್ತಾನೆ. ಫಿಂಗರ್ ಪ್ರಿಂಟ್ ಅನಲೈಸ್ ಮಾಡಿದ ಫಾರೆನ್ಸಿಕ್ ಅವ್ರಿಗೆ ಫಿಂಗರ್ ಪ್ರಿಂಟ್ ಪೊಲೀಸ್ ಕ್ರೈಮ್ ರೆಕಾರ್ಡ್ಸ್ ಅಲ್ಲಿ ಇರೋ ತಮಿಳ್ ಅರಿವು ಅನ್ನೋ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಗೆ ಮ್ಯಾಚ್ ಆಗುತ್ತೆ. ಈ ಕಡೆ ಅರಿವು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಯಾವುದೋ ಹುಡುಗಿ ನೆನಪಲ್ಲಿ ಸರಿಯಾಗಿ ಸ್ವಿಮ್ಮಿಂಗ್ ಕೂಡ ಪ್ರಾಕ್ಟೀಸ್ ಮಾಡೋಕೆ ಆಗ್ತಾ ಇರಲ್ಲ. ಅರಿವು ಪ್ರಾಕ್ಟೀಸ್ ಮುಗಿಸಿ ಈಚೆ ಹೋಗುವಾಗ ಅಲ್ಲಿಗೆ ಶ್ರುತಿ ಬರ್ತಾಳೆ. ಅರಿವು ಹೋಗ್ತಾ ಇರೋದನ್ನ ಶ್ರುತಿ ಧ್ರುವ್ಗೆ ಹೇಳಿ ಎಲ್ರು ಅರಿವುನ ಫಾಲೋ ಮಾಡ್ಕೊಂಡು ಹೋಗಿ ಅಡ್ಡ ಆಗ್ತಾರೆ. ಅರಿವು ಅವರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗಲ್ಲ. ಅರಿವುನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗದೆ ಕ್ರೈಮ್ ಬ್ರಾಂಚ್ ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಅರಿವುನ ಒಂದು ಇನ್ವೆಸ್ಟಿಗೇಷನ್ ರೂಮ್ ಅಲ್ಲಿ ಕೂರಿಸಿ ಎಲ್ರು ಈಚೆ ಬರ್ತಾರೆ. ಧ್ರುವ್ 6 ಗಂಟೆ ಅರಿವು ಏನೇನ್ ಮಾಡ್ತಾನೆ ಅಬ್ಸರ್ವ್ ಮಾಡೋಣ ಅಂತ ಅರಿವುನ ಯಾರು ಮಾತಾಡ್ಸೋಕೆ ಹೋಗಲ್ಲ. ಅರಿವು ನಾನೇನು ಮಾಡಿಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ.
ಆಮೇಲೆ ಅರಿವು ತಂಗಿ ಅಖಿಲ ಅರಿವುಗೆ ಕಾಲ್ ಮಾಡ್ತಾ ಇರ್ತಾಳೆ. ಅರಿವು ತಂಗಿಯಿಂದ ಧ್ರುವ್ಗೆ ಅರಿವು ರಮ್ಯಾ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದ, ಆದ್ರೆ 6 ತಿಂಗಳಿಂದ ಅವರು ಜೊತೆಯಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಕಡೆ ಅರಿವು ರೂಮ್ ಅಲ್ಲಿ ಚ್ಯೂಯಿಂಗ್ ಗಮ್ ತಿಂತ ಮೆಡಿಟೇಷನ್ ಮಾಡ್ತಾ ಇರ್ತಾನೆ. ಆಮೇಲೆ ಅವನ್ ಬ್ಯಾಗ್ ಅಲ್ಲಿ ಇರೋ ಮೆಡಿಸನ್ ಕೊಡಿ ಅಂತ ಕೇಳ್ತಾನೆ. ಆ ಮೆಡಿಸನ್ ಒಂದು ಡ್ರಗ್ ಆಗಿರುತ್ತೆ. ಅದು ಇಲ್ಲ ಅಂದ್ರೆ ಅರಿವು ಹುಚ್ಚನ ರೀತಿ ಆಡ್ತಾ ಇರ್ತಾನೆ. ಅರಿವು ರೂಮ್ ಅಲ್ಲಿದ್ದ 20 ಲೀಟರ್ ನೀರನ್ನ ಕುಡಿದ್ಬಿಡ್ತಾನೆ. ಗೋಡೆ ಮೇಲೆ ಒಂದು ಹುಡುಗಿಯ ಚಿತ್ರ ಬಿಡಿಸಿ ಅದನ್ನ ಹರಿಸಿ ಹಾಕ್ತಾನೆ. ಅಷ್ಟೊತ್ತಿಗೆ ರೂಮ್ ಅಲ್ಲಿದ್ದ ಲೈಟ್ಸ್ ಆಫ್ ಆಗುತ್ತೆ. ಧ್ರುವ್ ಹೋಗಿ ನೋಡಿದ್ರೆ ಅರಿವು ಬಕೆಟ್ ಅಲ್ಲಿದ್ದ ನೀರಲ್ಲಿ ತಲೆ ಮುಳುಗಿಸಿರ್ತಾನೆ. ಅರಿವು ಧ್ರುವ್ನ ಎತ್ತಿ ಚೇರ್ ಮೇಲೆ ಕೂರಿಸಿ CCTVಯಲ್ಲಿ ಅವನು ರಮ್ಯಾ ಕೊಲೆಯಾದ ಜಾಗದಲ್ಲಿ ಇರೋದ್ನ ಅವನಿಗೇನೆ ತೋರಿಸಿ ರಮ್ಯಾನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾನೆ. ಅವಾಗ ಅರಿವು, ನಾನು ಆ ದಿನ ಮಾತ್ರ ಅಲ್ಲ, ಪ್ರತಿದಿನ ಅದೇ ಟೈಮ್ ಅಲ್ಲಿ ಜಾಗಿಂಗ್ ಮಾಡೋದು, ಬೇಕಾದ್ರೆ CCTV ಚೆಕ್ ಮಾಡಿ ಅಂತ ಹೇಳ್ತಾನೆ. ಅವಾಗ ಧ್ರುವ್ ಗೋಡೆ ಮೇಲೆ ಬಿಡಿಸಿದ ಹುಡುಗಿ ಚಿತ್ರ ರಮ್ಯಾದು ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಅರಿವು, ರಮ್ಯಾದೆ, ಆದ್ರೆ ನೀವ್ ಅನ್ಕೊಂಡಿರೋ ರಮ್ಯಾ ಅಲ್ಲ ಅಂತ ಅವನ ಕತೆ ಹೇಳ್ತಾನೆ. ಅರಿವು ಕಾಲೇಜಿನ ಕೊನೆ ದಿನ ರಮ್ಯಾ ಅನ್ನೋ ಹುಡುಗಿ ಡೈರೆಕ್ಟ್ ಆಗಿ ಅರಿವು ಬಳಿಗೆ ಬಂದು ಪ್ರಪೋಸ್ ಮಾಡ್ಬಿಡ್ತಾಳೆ. ಮೊದಲು ಅರಿವು ಅದನ್ನ ಪ್ರಾಂಕ್ ಅನ್ಕೋತಾನೆ, ಆದ್ರೆ ಅವಳು ನಿಜವಾಗ್ಲೂ ಅರಿವುನ ಇಷ್ಟ ಪಡ್ತಾ ಇರ್ತಾಳೆ. ಅವಳಿಗೆ ಅರಿವು ಬಗ್ಗೆ ಪೂರ್ತಿ ಗೊತ್ತಿರುತ್ತೆ. ಹೀಗೆ ಕಾಲೇಜ್ ಮುಗಿದ್ಮೇಲೆ ರಮ್ಯಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅರಿವು ಅವನ ತಾಯಿಯ ಆಸೆಯಂತೆ ಗವರ್ನಮೆಂಟ್ ಜಾಬ್ಗೋಸ್ಕರ ಓದ್ತಾ ಇರ್ತಾನೆ. ಹೀಗೆ ಇಬ್ರು ಖುಷಿಯಾಗಿರ್ತಾರೆ. ರಮ್ಯಾಗೆ US ಅಲ್ಲಿ ಸೆಟಲ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಅವಳ ಬಾಸ್ ಅವನನ್ನ ಮದುವೆಯಾಗಿ US ಗೆ ಜೊತೆಯಲ್ಲಿ ಬರೋಕೆ ಕೇಳ್ತಾನೆ. ರಮ್ಯಾ ಆಗಲ್ಲ ಅಂತ ಹೇಳಿ ಬಂದ್ಬಿಡ್ತಾಳೆ. ಇದು ಅರಿವುಗೆ ಗೊತ್ತಾಗುತ್ತೆ. ಅಲ್ಲಿ ರಮ್ಯಾ ಅರಿವುನ ಮದುವೆಯಾಗಿ US ಗೆ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಅರಿವು ಅವನ್ ತಂಗಿ ಅಖಿಲ ಮದುವೆ ಆಗೋವರೆಗೂ ಅವನ್ ಮದುವೆ ಆಗೋಕೆ ಆಗಲ್ಲ ಅಂತ ಹೇಳ್ತಾನೆ. ಅಲ್ಲಿ ಇಬ್ರಿಗೂ ಜಗಳ ಆಗುತ್ತೆ. ಅದ್ರಲ್ಲಿ ಅರಿವು ರಮ್ಯಾಗೆ ಹೊಡೆದ್ಬಿಟ್ಟು ಅವಳನ್ನ ಬಿಟ್ಟು ಹೋಗ್ಬಿಡ್ತಾನೆ. ಸ್ವಲ್ಪ ದಿನ ಅವಳಿಂದ ದೂರ ಇರ್ತಾನೆ. ಆಮೇಲೆ ಅವಳಿಗೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿರಲ್ಲ. ಹೀಗಿದ್ದಾಗ ಒಂದಿನ ರಮ್ಯಾ ಒಂದು ಪಬ್ ಇಂದ ಫೇಸ್ಬುಕ್ ಅಲ್ಲಿ ಲೈವ್ ಹೋಗ್ತಾ ಇರೋದು ಅರಿವುಗೆ ಗೊತ್ತಾಗಿ ಆ ಪಬ್ಗೆ ಹೋಗ್ತಾನೆ. ಅಲ್ಲಿ ರಮ್ಯಾಗೆ ಅವಳ ಬಾಸ್ ಪ್ರಪೋಸ್ ಮಾಡ್ತಾನೆ. ಅರಿವು ಅದನ್ನ ತಡೆಯೋಕೆ ಹೋದಾಗ ರಮ್ಯಾ ಅರಿವು ಯಾರು ಅಂತ ಗೊತ್ತೇ ಇಲ್ಲ, ಅರಿವು ಒಬ್ಬ ಲೂಸರ್ ಅಂತ ಹೇಳ್ಬಿಡ್ತಾಳೆ. ಅವಾಗ ಪಬ್ನ ಬೌನ್ಸರ್ ಗಳು ಬಂದು ಅರಿವು ತಲೆಗೆ ಬಾಟಲಿಯಲ್ಲಿ ಹೊಡಿತಾರೆ. ಅರಿವು ಅಲ್ಲಿಂದ ಈಚೆ ಹೋಗುವಾಗ ತಲೆ ಸುತ್ತಿ ನೀರೊಳಗೆ ಬೀಳ್ತಾನೆ. ಆ ಪಬ್ ಅಲ್ಲಿನೇ ಡ್ರಗ್ ಬಸ್ಟ್ ಆಗಿ ಅದ್ರಲ್ಲಿ ಆ ಪಬ್ ಅವರು ಅರಿವುನ ತಗಲಾಕಿರ್ತಾರೆ. ಅದಕ್ಕೆ ಅರಿವು ಫಿಂಗರ್ ಪ್ರಿಂಟ್, ಪೊಲೀಸರ ಕ್ರೈಮ್ ಡೇಟಾ ಅಲ್ಲಿರುತ್ತೆ. ಅರಿವು ರಮ್ಯಾನ ಮರೆಯೋಕೆ ಅಂತ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಂಡು ಯಾವ್ದೋ ಮೆಡಿಸನ್ ತಗೊಳ್ತಾ ಇರ್ತಾನೆ. ಆದ್ರೆ ಅವನಿಗೆ ಅದು ಡ್ರಗ್ ಅಂತ ಗೊತ್ತಿರಲ್ಲ. ಹೀಗೆ ಅರಿವು ಅವನ ಕತೆ ಹೇಳ್ತಾ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾನೆ. ಧ್ರುವ್ ಅರಿವುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ತಾನೆ. ಇಲ್ಲಿ ಧ್ರುವ್ಗೆ ಒಂದು ವಿಚಾರ ಗೊತ್ತಾಗುತ್ತೆ. ಅದೇನೆಂದ್ರೆ ಅರಿವುಗೆ ಯಾರಿಗೂ ಇಲ್ಲದೆ ಇರುವಷ್ಟು ಮೆಮೊರಿ ಪವರ್ ಇರುತ್ತೆ. ಅವನಿಗೆ ಚಿಕ್ಕ ವಯಸ್ಸಿನಿಂದ ಏನೆಲ್ಲ ಆಗಿದೆ ಎಲ್ಲ ನೆನಪಲ್ಲೇ ಇರುತ್ತೆ. ಅದಕ್ಕೆ ಕಾರಣ ಅಂದ್ರೆ ಅರಿವು ಚಿಕ್ಕ ವಯಸ್ಸಿನಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಎಲ್ರು ಪಾಪಗಳನ್ನ ತೊಳ್ಕೊಳ್ಳೋಕೆ ಒಂದು ಬಾವಿಯಿಂದ ನೀರ್ ತೆಗೆದು ಸ್ನಾನ ಮಾಡೋದನ್ನ ಅರಿವು ನೋಡಿ ಅವನು ಸ್ನಾನ ಮಾಡೋಕೆ ಹೋಗಿ ನೀರೊಳಗೆ ಬಿದ್ದೋಗಿರ್ತಾನೆ. ಅವಾಗ ಒಂದು ಚಿಕ್ಕ ಆಮೆ ಅವನ ಬಳಿಗೆ ಬಂದು ಅವನನ್ನ ಟಚ್ ಮಾಡುತ್ತೆ. ಆ ಆಮೆಯಿಂದ ಅವನಿಗೆ ಪವರ್ ಬಂದಿರುತ್ತೆ. ಆಮೇಲೆ ಒಂದು ದೊಡ್ಡ ಆಮೆ ಬಂದು ಅರಿವುನ ನೀರಿಂದ ಮೇಲೆತ್ತಿರುತ್ತೆ. ಆ ದೇವರ ಶಕ್ತಿಯಿಂದ ಅರಿವುಗೆ ಒಳ್ಳೆ ಮೆಮೊರಿ ಪವರ್ ಇರುತ್ತೆ. ಇದು ಅರಿವುಯಿಂದ ಧ್ರುವಗೆ ಗೊತ್ತಾಗಿ ಧ್ರುವ ಅರಿವು ಬಳಿಗೆ ಹೋಗಿ ಕಾರ್ ಮೇಲೆ ಡಾಲರ್ ಡಿಸೈನ್ ನ ಬಿಡಿಸಿದ್ದು ಯಾಕೆ ಅಂತ ಕೇಳ್ತಾನೆ. ಅವಾಗ ಅರಿವು, ನಾನು ಆ ಡಾಲರ್ ಚೈನ್ ನ ಎಲ್ಲೋ ನೋಡಿದ್ದೆ, ಅದಕ್ಕೆ ಸುಮ್ನೆ ಬಿಡಿಸಿದ್ದೆ ಅಂತ ಹೇಳ್ತಾನೆ. ಎಲ್ಲಿ ಅಂದ್ರೆ ಅರಿವುಗೆ ನೆನಪಾಗಲ್ಲ. ಅದನ್ನ ನೆನ್ಪು ಮಾಡ್ಕೋಬೇಕು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಬಳಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಅರಿವುನ ಧ್ರುವ ಸ್ವಿಮ್ಮಿಂಗ್ ಪೂಲ್ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅರಿವು ನೀರೊಳಗೆ ಮುಳುಗಿ ನೀರೊಳಗಡೆನೆ ಕೂತ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ರಮ್ಯಾ ಕೊಲೆಯಾದ ರೋಡ್ ಅಲ್ಲಿ ಇದ್ದ ಅಕ್ವೇರಿಯಂ ಶಾಪ್ ಅವರು CCTV ಫೂಟೇಜ್ ನ ತಂದು ಕೊಡ್ತಾರೆ. ಧ್ರುವ್ ಮತ್ತೆ ಶ್ರುತಿ ಅದನ್ನ ಅಲ್ಲೇ ಇದ್ದ ಕಂಟ್ರೋಲ್ ರೂಮ್ ಅಲ್ಲಿ ಪ್ಲೇ ಮಾಡಿ ನೋಡ್ತಾರೆ. ಅದ್ರಲ್ಲೂ ಅವರು ಮೊದಲು ನೋಡಿದ ಹಾಗೇನೆ ಇರುತ್ತೆ. ಅರಿವು ಜಾಗಿಂಗ್ ಮಾಡ್ತಾ ಬರೋದು, ಅವನ ಮೇಲೆ ಗೂಬೆ ಅಟ್ಯಾಕ್ ಮಾಡೋದು ಅಷ್ಟೇ. ಅಷ್ಟರಲ್ಲಿ ಅರಿವು ನೀರಿಂದ ಮೇಲೆದ್ದು ಬರ್ತಾನೆ. ಇವಾಗ ಅರಿವು ಆ ಡಾಲರ್ ಚೈನ್ ಎಲ್ಲಿ ನೋಡ್ದ ಅಂತ ನೆನ್ಪು ಮಾಡ್ಕೊಂಡಿರ್ತಾನೆ. ಅದು ಅವನು ಜಾಗಿಂಗ್ ಮಾಡ್ತಾ ಬಂದಾಗ ಅವನ ಮೇಲೆ ಗೂಬೆ ಅಟ್ಯಾಕ್ ಮಾಡಿರುತ್ತಲ್ಲ, ಅಲ್ಲಿ ನೀರಿನಲ್ಲಿ ಆ ಚೈನ್ ನ ರಿಫ್ಲೆಕ್ಷನ್ ನ ನೋಡಿರ್ತಾನೆ. ಇಲ್ಲಿ ಅರಿವುಗೆ ಮೆಮೊರಿ ಪವರ್ ಇರೋದನ್ನ ಹೇಗ್ ತೋರಿಸ್ತಾರೆ ಅಂದ್ರೆ, ಅವನು ನೀರಲ್ಲಿ ಮುಳುಗಿದ್ದಾಗ ನೀರಲ್ಲಿ ಸುರುಳಿ ರೀತಿ ಬಂದು ಅರಿವು ಏನನ್ನು ನೆನಪು ಮಾಡ್ಕೋಬೇಕು ಅಲ್ಲಿಗೆ ಅರಿವು ಟ್ರಾವೆಲ್ ಮಾಡಬಹುದಿರುತ್ತೆ. ಅದು ವಾಟರ್ ಫಾರ್ಮ್ ಅಲ್ಲಿ. ಇವಾಗ ಮತ್ತೆ ಧ್ರುವ CCTV ಫೂಟೇಜ್ ನೋಡುವಾಗ ಅಲ್ಲಿ ಕಿಲ್ಲರ್ ಡಾಲರ್ ಚೈನ್ ನ ಎತ್ಕೊಂಡು ಹೋಗೋದು ಕಾಣಿಸುತ್ತೆ. ಅದರಲ್ಲಿ ಬರೀ ಕಿಲ್ಲರ್ ನ ಕೈ ಮಾತ್ರ ಕಾಣಿಸ್ತಾ ಇರುತ್ತೆ. ಧ್ರುವ್ ಅರಿವುನ ಮನೆಗೆ ಹೋಗೋಕೆ ಹೇಳಿ ಮತ್ತೆ ಕ್ರೈಮ್ ಸ್ಪಾಟ್ ಗೆ ಹೋಗ್ತಾನೆ. ಈ ಕಡೆ ಕಿಲ್ಲರ್ ಅವ್ನ್ ರೆಡಿ ಮಾಡಿರೋ ಡ್ರಗ್ ನ ಇಲಿ ಮೇಲೆ ಪ್ರಯೋಗ ಮಾಡಿ ಒಂದು ರೂಮ್ ಒಳಗೆ ಹೋಗಿ ರಮ್ಯಾ ಫೋಟೋ ಸ್ಕ್ರಾಚ್ ಮಾಡಿ ಪಿಯಾನ ನುಡಿಸ್ತಾ ಇರ್ತಾನೆ. ಈ ಕಡೆ ಅರಿವು ಮನೆಗೆ ಹೋಗುವಾಗ ಮಳೆ ಬರೋ ಟೈಮ್ ಅಲ್ಲಿ ಅವನ ಕೈ ಮೇಲೆ ಒಂದು ಆಮೆ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿಗೆ ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ನಂತರ ಧ್ರುವ್ ಮತ್ತೆ ಕಾಳಿ ಅರಿವು ಮನೆಗೆ ಹೋಗ್ತಾರೆ.
ಅಖಿಲ ಡೋರ್ ಓಪನ್ ಮಾಡಿ ಅರಿವು ಮಲಗಿದ್ದಾನೆ ಅಂತ ಹೇಳಿ ಧ್ರುವ್ ಮತ್ತೆ ಕಾಳಿನ ಮನೆ ಒಳಗೆ ಕರೀತಾಳೆ. ಧ್ರುವ್ ಅರಿವು ಮನೆ ನೋಡುವಾಗ ಅರಿವು ಎದ್ದು ಧ್ರುವ್ ಹತ್ರ ಬರ್ತಾನೆ. ಅಲ್ಲಿ ಧ್ರುವ್ ಅರಿವುನ ಸಹಾಯ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅರಿವು, ನಾನ್ ಮರಿಬೇಕು ಅಂತ ಇದ್ದ ರಮ್ಯಾನ ನೆನ್ಪ್ ಮಾಡಿ ಇವಾಗ ಮೆಡಲ್ಗೋಸ್ಕರ ಕಿಲ್ಲರ್ನ ಹುಡುಕೋಕೆ ನನ್ ಸಹಾಯ ಕೇಳ್ಕೊಂಡು ಬಂದಿದ್ದೀರಾ, ಮಾಡಲ್ಲ ಅಂದ್ಬಿಡ್ತಾನೆ. ಅವಾಗ ಧ್ರುವ್ ಅವನು ಕಿಲ್ಲರ್ನ ಮೆಡಲ್ಗೋಸ್ಕರ ಹಿಡಿಯೋಕಲ್ಲ ಟ್ರೈ ಮಾಡ್ತಾ ಇರೋದು, ಅವನ ಮಗಳನ್ನ ಕೊಲೆ ಮಾಡಿದ್ಕೆ ಅಂತ ಹೇಳಿ ಅರಿವುಗೆ ಒಂದು ವಿಡಿಯೋ ತೋರಿಸ್ತಾನೆ. ಅದ್ರಲ್ಲಿ ಧ್ರುವ್ನ ಮಗಳನ್ನ ಸುನಿಲ್ ಅನ್ನೋ ಅವಳ ಕಾಲೇಜ್ ಸೀನಿಯರ್ ಟೀಸ್ ಮಾಡ್ತಾ ಇರ್ತಾನೆ. ಅದನ್ನ ಧ್ರುವ್ ಮಗಳ ಫ್ರೆಂಡ್ ವಿಡಿಯೋ ಕಾಲಲ್ಲಿ ಅದನ್ನ ಧ್ರುವ್ಗೆ ತೋರಿಸ್ತಾ ಇರ್ತಾಳೆ. ಇಲ್ಲಿ ನಾವು ಗಮನ ಇಟ್ಟು ನೋಡಿದ್ರೆ ಸುನಿಲ್ ಹತ್ರ ಕೂಡ ಗೂಬೆ ಇರುತ್ತೆ. ಅವನು ಅದನ್ನ ಅವನ ಪಕ್ಕ ಕೂತಿದ್ದ ವ್ಯಕ್ತಿಗೆ ಕೊಟ್ಟು ಧ್ರುವ್ ಮಗಳ ಬಳಿ ಹೋಗಿ ಪ್ರಪೋಸ್ ಮಾಡ್ತಾ ಇರ್ತಾನೆ. ಆಮೇಲೆ ಸುನಿಲ್ಗೆ ಧ್ರುವ್ ಅಲ್ಲಿ ನಡೀತಾ ಇರೋದ್ನೆಲ್ಲ ನೋಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈ ಕಡೆ ಧ್ರುವ್ಗೆ ಸುನಿಲ್ ಅಂತ ಹೇಳ್ತಾ ಇರೋ ಆ ಹುಡುಗ ಸಾದಿಕ್ ಅನ್ನೋ ಕ್ರಿಮಿನಲ್ ಅಂತ ಗೊತ್ತಾಗುತ್ತೆ. ಕೆಲವು ವರ್ಷಗಳ ಹಿಂದೆ ಎನ್ಕೌಂಟರ್ ಅಲ್ಲಿ ಸತ್ತ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಆದ್ರೆ ಸಾದಿಕ್ ತಪ್ಪಿಸ್ಕೊಂಡು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಸುನಿಲ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿರ್ತಾನೆ. ಸುನಿಲ್ ಧ್ರುವ್ನ ನೋಡ್ತಿದ್ದ ಹಾಗೆ ಅಲ್ಲಿಂದ ಓಡೋಗ್ತಾನೆ. ಧ್ರುವ್ ಮಗಳು ಸೇಫ್ ಆಗ್ತಾಳೆ. ಆದ್ರೆ ಮಾರನೇ ದಿನ ಕಾಲೇಜು ಹಿಂದೆ ಇರೋ ಗಾರ್ಬೇಜ್ ಒಳಗೆ ಧ್ರುವ್ ಮಗಳ ಬಾಡಿ ಕರಕಲು ಆಗಿ ಬಿದ್ದಿರುತ್ತೆ. ಸೇಮ್ ರಮ್ಯಾ ಬಾಡಿ ಆಗಿರುತ್ತಲ್ಲ ಅದೇ ತರ. ಅದನ್ನ ನೋಡಿದ ಧ್ರುವ್ ತುಂಬಾ ಅಳ್ತಾನೆ. ಆಮೇಲೆ ಧ್ರುವ್ ಸುನಿಲ್ ಜೊತೆ ಇದ್ದ ಎಲ್ಲರ ಫೋಟೋನು ತಗೊಂಡು ಸೀಕ್ರೆಟ್ ಆಗಿ ಎನ್ಕೌಂಟರ್ ಶುರು ಮಾಡ್ತಾನೆ. ಅದ್ರಲ್ಲಿ 5 ಜನನ್ನ ಎನ್ಕೌಂಟರ್ ಮಾಡಿ ಇನ್ನ 4 ಜನ ಬಾಕಿ ಇದ್ದಾಗ ಸುನಿಲ್ ನ ಎನ್ಕೌಂಟರ್ ಮಾಡೋಕೆ ಅವನ ಅಡ್ಡಕ್ಕೆ ಹೋಗ್ತಾನೆ. ಅವಾಗ ಅಲ್ಲಿ ಕೂಡ ಒಂದು ಕರಕಲು ಆಗಿರೋ ಹುಡುಗನ ದೇಹ ಮಂಚದ ಕೆಳಗೆ ಇರೋದನ್ನ ಧ್ರುವ್ ನೋಡ್ತಾನೆ. ಅವಾಗ ಹಿಂದೆಯಿಂದ ಒಬ್ಬ ಬಂದು ಧ್ರುವ್ಗೆ ಒಂದು ಇಂಜೆಕ್ಷನ್ ಚುಚ್ಚುತ್ತಾನೆ. ಅಲ್ಲಿಂದ ಒಂದು ಹುಡುಗಿ ಮತ್ತೆ 2 ಹುಡುಗರು ಎಸ್ಕೇಪ್ ಆಗ್ತಾರೆ. ಆ ಇಂಜೆಕ್ಷನ್ ಸರಿಯಾಗಿ ಚುಚ್ಚದ ಕಾರಣ ಧ್ರುವ್ ಸಾಯೋದಿಲ್ಲ, ಬರೀ ಅವನ ಎಡಕೆನ್ನೆ, ಎಡಕೈ ಮತ್ತೆ ಎಡಗಾಲು ಮಾತ್ರ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದನ್ನೆಲ್ಲ ಕೇಳಿದ ಅರಿವುಗೂ ಬೇಜಾರಾಗಿ ಧ್ರುವ್ಗೆ ಹೆಲ್ಪ್ ಮಾಡೋಕೆ ಒಪ್ಕೋತಾನೆ. ಅದಕ್ಕೆ ಧ್ರುವ್ ನಾಳೆ ಮರೀನ್ ಬೇಸ್ಗೆ ಬಾ ಅಂತ ಹೇಳ್ತಾನೆ. ಮಾರನೇ ದಿನ ಅರಿವು ಮರೀನ್ ಬೇಸ್ಗೆ ಹೋಗ್ತಾನೆ. ಅಲ್ಲಿ ಸ್ವಿಮ್ಮಿಂಗ್ ಸೂಟ್ ಹಾಕೊಂಡು ನೀರೊಳಗೆ ಹಾರ್ತಾನೆ. ಮತ್ತೆ ರಮ್ಯಾ ಕೊಲೆ ಆದ ದಿನಕ್ಕೆ ಅರಿವು ನೀರಿನ ರೂಪದಲ್ಲಿ ಟ್ರಾವೆಲ್ ಆಗ್ತಾನೆ. ಆದ್ರೆ ಈ ಸಲ ಅರಿವು ಕೇವಲ ಅವನು ನೋಡಿದ್ದನ್ನ ಮಾತ್ರ ನೋಡ್ತಾ ಇರಲ್ಲ, ಕಿಲ್ಲರ್ ಏನೇನ್ ಮಾಡ್ತಾನೆ ಅಂತ ಕೂಡ ನೋಡ್ತಾನೆ. ಕಿಲ್ಲರ್ ರಮ್ಯಾನ ಕೊಲೆ ಮಾಡಿ ಅವಳನ್ನ ಕಾರ್ ಡಿಕ್ಕಿಗೆ ಹಾಕೊಂಡು ಒಂದು ಡಂಪ್ಸ್ಟರ್ಗೆ ರಮ್ಯಾ ಬಾಡಿನ ಎಸ್ದು ರಮ್ಯಾ ಅಕೌಂಟ್ ಇಂದ ಪೋಸ್ಟ್ ಮಾಡಿ ಫೋನ್ ಬಿಸಾಕ್ತಾನೆ. ಆಮೇಲೆ ಅವನು ಅಲ್ಲಿಂದ ಅವನ ಮನೆಗೆ ಹೋಗ್ತಾನೆ. ಅರಿವು ಕೂಡ ಅವನನ್ನ ಫಾಲೋ ಮಾಡ್ಕೊಂಡು ಹೋಗುವಾಗ ಗೂಬೆ ಅಡ್ಡ ಬರುತ್ತೆ. ಅರಿವು ನೀರಲ್ಲಿ ಜಾಸ್ತಿ ಹೊತ್ತು ಇದ್ದಿದ್ರಿಂದ ಉಸಿರಾಡೋಕೆ ತೊಂದರೆ ಆಗುತ್ತೆ. ಅದಕ್ಕೆ ಅವನ ಮೇಲೆತ್ತುತ್ತಾರೆ. ಅರಿವು ಅವ್ನು ನೋಡಿದ್ನೆಲ್ಲ ಹೇಳ್ತಾನೆ. ಆದ್ರೆ ಧ್ರುವ್ ಅರಿವು ಸುಳ್ಳು ಹೇಳ್ತಿದ್ದಾನೆ ಅನ್ಕೊಂಡು CCTV ಚೆಕ್ ಮಾಡಿದಾಗ ಅರಿವು ಹೇಳಿದ ರೂಟ್ ಅಲ್ಲೇ ಕಿಲ್ಲರ್ ಕಾರ್ ಹೋಗಿರೋದು ನೋಡಿ ಅರಿವು ಹೇಳ್ತಿರೋದು ನಿಜ ಅಂತ ಗೊತ್ತಾಗುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಧ್ರುವ್ ಡಾಕ್ಟರ್ ಬಳಿ ಹೋಗ್ತಾನೆ. ಡಾಕ್ಟರ್ ಅರಿವು ರೀತಿನೇ ಇದ್ದ ಒಬ್ಬ ಮಹಿಳೆ ಬಗ್ಗೆ ಹೇಳಿ ಈ ರೀತಿ ಆಗೋದು ನಿಜ ಅಂತ ಹೇಳ್ತಾರೆ. ಮಾರನೇ ದಿನ ಧ್ರುವ್ ಅರಿವು ಹೇಳಿದ ಏರಿಯಾಗೆ ಹೋಗ್ತಾನೆ. ಅಲ್ಲಿ ಯಾರ ಮನೆ ಗೂಬೆ ಇದೆ ಅಂತ ತಿಳ್ಕೊಳ್ಳೋಕೆ ಪೌರ ಕಾರ್ಮಿಕರ ಸಂಘದ ಬಳಿಗೆ ಹೋಗ್ತಾನೆ. ಅಲ್ಲಿ ಧ್ರುವ್ಗೆ ಒಬ್ಬ ಪೌರ ಕಾರ್ಮಿಕನ ಕಣ್ಣು ಕಾಣದ ಮೊಮ್ಮಗಳು ಗೂಬೆಯ ಸದ್ದನ್ನ ಕೇಳಿರೋದಾಗಿ ಹೇಳಿ ಆ ಮನೆ ಬಳಿ ಕರ್ಕೊಂಡು ಬರ್ತಾಳೆ. ಅಲ್ಲಿ ಕಿಲ್ಲರ್ ಇದ್ದ ಮನೆಯ ಬಳಿ ಅರಿವು ಹೇಳಿದ ಹಾಗೆ ಗೇಟ್ ನ 2 ಕಡೆ ಕ್ರಾಸ್ ಸಿಂಬಲ್ ಇರುತ್ತೆ. ಧ್ರುವ್ ಕಿಲ್ಲರ್ ರೂಮ್ ಬಳಿಗೆ ಹೋದ್ರೆ ಆಲ್ರೆಡಿ ಕಿಲ್ಲರ್ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತಾನೆ. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಅರಿವು ಅವನ್ ಫೋನ್ ಮತ್ತೆ ಬ್ಯಾಗ್ ನ ಲಾಕರ್ ಅಲ್ಲಿ ಇಟ್ಟು ಲಾಕ್ ಮಾಡೋದು ಮರ್ತೋಗಿರ್ತಾನೆ. ಅದನ್ನ ನೋಡಿ ಅರಿವುಗೆ ಟ್ರೈನಿಂಗ್ ಕೊಡ್ತಿದ್ದ ಕೋಚೆ ಅವನ್ ಫೋನ್ ನ ಕದ್ಬಿಡ್ತಾನೆ. ಅರಿವು ಪ್ರಾಕ್ಟೀಸ್ ಆದ್ಮೇಲೆ ಬಂದು ನೋಡಿದ್ರೆ ಬ್ಯಾಗ್ ಮಾತ್ರ ಇರುತ್ತೆ, ಮೊಬೈಲ್ ಇರಲ್ಲ. ಬೇಜಾರಲ್ಲಿ ಅರಿವು ಮನೆಗೆ ಹೋದ್ರೆ ಕಾಲೇಜಿಂದ ಇನ್ನೂ ಅವನ್ ತಂಗಿ ಅಖಿಲ ಮನೆಗೆ ಬಂದಿರಲ್ಲ. ಅರಿವು ಗಾಬರಿ ಆಗೋಗ್ತಾನೆ. ಪಕ್ಕದ ಮನೆಯವರು ಒಂದು ಕೀಪ್ಯಾಡ್ ಮೊಬೈಲ್ ನ ಅರಿವುಗೆ ಕೊಡ್ತಾರೆ. ಅದರಿಂದ ಅರಿವು ಶ್ರುತಿಗೆ ಕಾಲ್ ಮಾಡಿ ಅಖಿಲ ಕಾಣಿಸ್ತಿಲ್ಲ, ಅವಳು ವೈಟ್ ಚೂಡಿದಾರ್ ಹಾಕಿದ್ಲು ಅಂತ ಹೇಳ್ತಾ ಹಾಗೆ ತಲೆ ಸುತ್ತಿ ಬಿದ್ದೋಗ್ತಾನೆ. ಈ ಕಡೆ ಅಖಿಲ ಅವಳ ಫ್ರೆಂಡ್ ಹಾಸ್ಟೆಲ್ ಅಲ್ಲಿ ಇರ್ತಾಳೆ. ಅಲ್ಲಿ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲ್ಲ. ಅದಕ್ಕೆ ಅಖಿಲ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಗೇಟ್ ಇಂದ ಈಚೆ ಬರ್ತಾಳೆ. ಕಿಲ್ಲರ್ ಅಖಿಲ ಈಚೆ ಬರ್ತಿದ್ದ ಹಾಗೆ ಅವಳಿಗೂ ಇಂಜೆಕ್ಷನ್ ಚುಚ್ಚಿ ಸಾಯೋ ಹಾಗೆ ಮಾಡ್ತಾನೆ. ಮಾರನೇ ದಿನ ಅಖಿಲ ಬಾಡಿ ಒಂದು ಬ್ರಿಡ್ಜ್ ಕೆಳಗೆ ಬಿದ್ದಿರುತ್ತೆ. ಅಲ್ಲಿಗೆ ಬಂದ ಧ್ರುವ್ಗೆ ಅವನ ಮಗಳು ನೆನಪಾಗ್ತಾ ಇರ್ತಾಳೆ. ಅಲ್ಲಿಗೆ ಅರಿವು ಬಂದು ಜೋರಾಗಿ ಹೇಳ್ತಾ ಇರ್ತಾನೆ. ಆದ್ರೆ ಆ ಡೆಡ್ ಬಾಡಿ ಮುಖಕ್ಕೆ ಕಿಲ್ಲರ್ ಆಸಿಡ್ ಹಾಕಿರ್ತಾನೆ. ಅದಕ್ಕೆ ಮುಖ ಗುರ್ತಿಡಿಯೋಕೆ ಆಗ್ತಾ ಇರಲ್ಲ. ವೈಟ್ ಚೂಡಿದಾರ್ ನೋಡಿ ಅರಿವು ಅಖಿಲ ಅನ್ಕೋತಾನೆ. ಆದ್ರೆ ಆ ಡೆಡ್ ಬಾಡಿ ಕಾಲಲ್ಲಿ ಹೀಲ್ ಸ್ಲಿಪ್ಪರ್ ನೋಡಿ ಅದು ಅಖಿಲ ಅಲ್ಲ ಅಂತ ಹೇಳ್ತಾನೆ. ಅವಾಗ ಫೇಸ್ಬುಕ್ ಅಲ್ಲಿ ಇನ್ನೊಂದು ಪೋಸ್ಟ್ ವೈರಲ್ ಆಗ್ತಾ ಇರುತ್ತೆ. ಅದರಿಂದ ಕೊಲೆ ಆಗಿರೋದು ಡಾಕ್ಟರ್ ಶಾಲಿನಿ ಅಂತ ಗೊತ್ತಾಗುತ್ತೆ. ಅರಿವು ಕ್ರೈಮ್ ಸ್ಪಾಟ್ ಇಂದ ಮನೆಗೆ ಹೋಗ್ತಾನೆ. ಅವಾಗ ಅಖಿಲ ಅಲ್ಲಿಗೆ ವಾಪಸ್ ಬಂದಿರ್ತಾಳೆ. ಅರಿವುಗೆ ಹೋದ ಜೀವ ವಾಪಸ್ ಬಂದ ಹಾಗೆ ಆಗುತ್ತೆ. ಈ ಕಡೆ ಧ್ರುವ್ ಇನ್ವೆಸ್ಟಿಗೇಷನ್ ಮಾಡ್ತಾ ಡಾಕ್ಟರ್ ಶಾಲಿನಿ ಅವರ ಕ್ಲೈಂಟ್ಸ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ರಾಜೇಶ್ ಅನ್ನೋ ಫಿಲ್ಮ್ ಡೈರೆಕ್ಟರ್ ಬಗ್ಗೆ ಗೊತ್ತಾಗುತ್ತೆ. ಈ ರಾಜೇಶ್ ಮೊದಲು ಕೊಲೆಯಾದ ರಮ್ಯಾ ಬಾಯ್ ಫ್ರೆಂಡ್ ಕಾರ್ತಿಕ್ ಜೊತೆ ಕೂಡ ಇರ್ತಾನೆ. ಈ ಕಡೆ ಅರಿವು ಸುಮ್ನೆ ಇರದೆ ಆ ಕಿಲ್ಲರ್ ಯಾರು ಅಂತ ಕಂಡು ಹಿಡಿಲೇಬೇಕು ಅಂತ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ನೀರೊಳಗೆ ಮುಳುಗಿ ಮತ್ತೆ ರಮ್ಯಾ ಕೊಲೆಯಾದ ದಿನಕ್ಕೆ ಟ್ರಾವೆಲ್ ಮಾಡ್ತಾನೆ.
ಅಲ್ಲಿ ಅವನು ಕಿಲ್ಲರ್ ಇದ್ದ ಮನೆಗೆ ಹೋಗ್ತಾನೆ. ಕಿಲ್ಲರ್ ಇಲಿಗೆ ಇಂಜೆಕ್ಷನ್ ಚುಚ್ಚಿ ಟೆಸ್ಟ್ ಮಾಡಿ ಡೈರಿಯಲ್ಲಿ ರಮ್ಯಾ ಫೋಟೋ ಸ್ಕ್ರಾಚ್ ಮಾಡಿ ಪಿಯಾನೋ ನುಡಿಸ್ತಾನೆ. ಅಲ್ಲೇ ಕಾರ್ತಿಕ್ ರಮ್ಯಾಗೆ ಕೊಟ್ಟಿದ್ದ ಡಾಲರ್ ಚೈನ್ ಕೂಡ ಇರುತ್ತೆ. ಆಮೇಲೆ ಕಿಲ್ಲರ್ ಒಂದು ಮ್ಯಾಗಝಿನ್ ನಲ್ಲಿದ್ದ ಒಂದು ಹುಡುಗಿ ಫೋಟೋನ ಸ್ಕ್ರಾಚ್ ಮಾಡಿ ಮುಖಕ್ಕೆ ಕಟ್ಟಿಕೊಂಡಿದ್ದ ಬಟ್ಟೆನ ತೆಗಿತಾ ಇರ್ತಾನೆ. ಇನ್ನೇನು ಅರಿವು ಕಿಲ್ಲರ್ ಮುಖ ನೋಡ್ಬೇಕು, ಆದ್ರೆ ಅಷ್ಟರಲ್ಲಿ ಅರಿವುಗೆ ಉಸಿರು ಕಟ್ಟಿ ನೀರಲ್ಲಿ ತೇಲ್ತಾ ಇರ್ತಾನೆ. ಅದ್ನ ಅಲ್ಲೇ ಇದ್ದ ಕೆಲಸದವರು ನೋಡಿ ಅವನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿಗೆ ಅಖಿಲ, ಧ್ರುವ್, ಶ್ರುತಿ ಎಲ್ಲರೂ ಬರ್ತಾರೆ. ಮಾರನೇ ದಿನ ಅರಿವುಗೆ ಸ್ವಿಮ್ಮಿಂಗ್ ಸೆಲೆಕ್ಷನ್ ಇರುತ್ತೆ. ನೋಡಿದ್ರೆ ಅರಿವು ಆಸ್ಪತ್ರೆಯಲ್ಲಿ ಉಸಿರಾಡ್ತಾ ಇರ್ತಾನೆ, ಆದ್ರೆ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಅದೇ ರೀತಿ ಇದ್ರೆ ಅರಿವು ಕೋಮಾಗೆ ಹೋಗ್ತಾನೆ ಅಂತ ಅಖಿಲಾಗೆ ಡಾಕ್ಟರ್ ಹೇಳ್ತಾರೆ. ಅರಿವುಗೆ ಅವನ ಲವ್ವರ್ ರಮ್ಯಾ ಅವನಿಗೆ ಲೂಸರ್ ಅಂತ ಹೇಳಿದ್ದು ಸೆಲೆಕ್ಷನ್ ಇರೋದು ಎಲ್ಲ ನೆನಪಾಗಿ ಆಸ್ಪತ್ರೆಯಿಂದ ಎದ್ದು ಬೆಳಿಗ್ಗೆನೆ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ತಾನೆ. ಅದ್ನ ಧ್ರುವ್ ನೋಡಿ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ರೇಸ್ ಅಲ್ಲಿ ಅರಿವು ಫಸ್ಟ್ ಬಂದು ಸೆಲೆಕ್ಟ್ ಆಗ್ತಾನೆ. ಆಮೇಲೆ ಅಲ್ಲೇ ಕೂತ್ಕೊಂಡು ಒಂದು ಹುಡುಗಿಯ ಫೋಟೋನ ಡ್ರಾ ಮಾಡ್ತಾನೆ. ಆ ಹುಡುಗಿಯನ್ನ ಅರಿವು ಕಿಲ್ಲರ್ ಮ್ಯಾಗಝಿನ್ ಅಲ್ಲಿ ಸ್ಕ್ರಾಚ್ ಮಾಡೋದನ್ನ ನೋಡಿರ್ತಾನೆ. ಅದನ್ನ ನೋಡಿ ಇವಾಗ ಧ್ರುವ್, ಶ್ರುತಿ ಎಲ್ರು ಆ ಹುಡುಗಿನ ಫಾಲೋ ಮಾಡ್ತಾ ಇರ್ತಾರೆ. ಇದೇ ಸೀನ್ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು. ಆ ಹುಡುಗಿ ಹೆಸರೇ ವೆನಿಲ್ಲಾ. ಶಾಕಿಂಗ್ ವಿಷಯ ಏನು ಅಂದ್ರೆ ಅವಳು ರಾಜೇಶ್ ಡೈರೆಕ್ಟ್ ಮಾಡ್ಬೇಕಿದ್ದ ಮೂವಿಯಲ್ಲಿ ಹೀರೋಯಿನ್ ಆಗಿ ಕ್ಯಾಸ್ಟ್ ಆಗಿರ್ತಾಳೆ. ಆದ್ರೆ ಅವಳ ಫೋಟೋ ಮ್ಯಾಗಝಿನ್ ಅಲ್ಲಿ ಬಂದ ಕಾರಣ ಅವಳನ್ನ ಸಿನಿಮಾಯಿಂದ ಕಿತ್ತಾಕಿರ್ತಾರೆ. ಅವಳನ್ನ ಬಿಟ್ಟು ಪ್ರೊಡ್ಯೂಸರ್ ಮಗಳನ್ನ ಆ ಮೂವಿಗೆ ಕ್ಯಾಸ್ಟ್ ಮಾಡಿರ್ತಾರೆ. ಇವಾಗ ವೆನಿಲ್ಲಾ ಸ್ಟುಡಿಯೋಗೆ ಹೋಗಿ ರಾಜೇಶ್ಗೆ ಈ ಮೂವಿಗೋಸ್ಕರ ನಾನು ನನ್ನ ಸ್ಕಿನ್ ಕಲರ್ ಚೇಂಜ್ ಮಾಡಿಸ್ಕೊಂಡೆ, ನನ್ನ ಹೆಸರು ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ರಾಜೇಶ್ ಆಗೋದೇ ಇಲ್ಲ ಅಂತ ಅನ್ಬಿಡ್ತಾನೆ. ವೆನಿಲ್ಲಾ ಅಲ್ಲಿಂದ ಹೋಗುವಾಗ ಪ್ರೊಡ್ಯೂಸರ್ ಮಗಳು ಕರೆದು ವೆನಿಲ್ಲಾಗೆ ಸಂಜೆ ಪಾರ್ಟಿ ಇದೆ, ಅಟೆಂಡ್ ಆಗಿ ಅಂತ ಹೇಳ್ತಾಳೆ. ವೆನಿಲ್ಲಾ ಸರಿ ಅಂತ ಹೇಳ್ತಾ ಅವಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ವೆನಿಲ್ಲಾ ಫೋನ್ ಸ್ವಿಚ್ ಆಫ್ ಮಾಡಿದ್ಕೆ ಅವಳನ್ನ ಟ್ರೇಸ್ ಮಾಡೋಕೆ ಆಗಲ್ಲ. ಅದಕ್ಕೆ ಧ್ರುವ್ ಅರಿವುನ ವೆನಿಲ್ಲಾ ಫ್ಲಾಟ್ ಬಳಿಗೆ ಹೋಗೋಕೆ ಹೇಳ್ತಾನೆ. ಅಲ್ಲಿಗೆ ಹೋದ ಅರಿವುಗೆ ವೆನಿಲ್ಲಾ ಫ್ಲಾಟ್ ಅಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗಿ ಅಲ್ಲೇ ವೇಟ್ ಮಾಡ್ತಾ ಕೂತ್ಕೋತಾನೆ. ರಾತ್ರಿ ಆಗುತ್ತೆ. ಕಿಲ್ಲರ್ ಅವನ್ ಕಾರ್ ತಗೊಂಡು ಪ್ರೊಡ್ಯೂಸರ್ ಮಗಳ ಲಾಂಚಿಂಗ್ ಇವೆಂಟ್ ಗೆ ಹೋಗ್ತಾನೆ. ಅಲ್ಲಿಗೆ ವೆನಿಲ್ಲಾ ಕೂಡ ಬಂದಿರ್ತಾಳೆ. ಅದಕ್ಕೆ ಧ್ರುವ್ ಮತ್ತೆ ಶ್ರುತಿ ಕೂಡ ಅಲ್ಲಿಗೆ ಬರ್ತಾರೆ. ಅಲ್ಲಿ ರಮ್ಯಾ ಬಾಯ್ ಫ್ರೆಂಡ್ ಕಾರ್ತಿಕ್ ಕೂಡ ಇರ್ತಾನೆ. ಧ್ರುವ್ ಹೋಗಿ ಕಾರ್ತಿಕ್ ಹತ್ರ ವೆನಿಲ್ಲಾ ಬಗ್ಗೆ ಕೇಳ್ತಾನೆ. ವೆನಿಲ್ಲಾ ಮುಂಚೆ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಯಾವಾಗ್ಲೂ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾಳೆ. ಕಾರ್ತಿಕ್ ಅವಳ ಫೋಟೋ ತೆಗೆದು ಮ್ಯಾಗಝಿನ್ ಅಲ್ಲಿ ಹಾಕಿ ದುಡ್ಡು ಮಾಡ್ಕೊಳ್ತಾನೆ. ವೆನಿಲ್ಲಾ ಇದನ್ನೆಲ್ಲ ನೋಡಿ ಕಾರ್ತಿಕ್ಗೆ ಪ್ರಪೋಸ್ ಮಾಡ್ತಾಳೆ. ಆದ್ರೆ ಕಾರ್ತಿಕ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆದ್ರೆ ಅವಳು ಕೊಟ್ಟ ಗಿಫ್ಟ್ ನ ಅವಳ ನೆನಪಿಗಾಗಿ ತಗೋತಾನೆ. ಆ ಗಿಫ್ಟ್ ಬೇರೆ ಯಾವುದು ಅಲ್ಲ, ಕಾರ್ತಿಕ್ ರಮ್ಯಾಗೆ ಕೊಟ್ಟಿದ್ದ ಡಾಲರ್ ಚೈನ್. ಈ ಕಡೆ ಅರಿವು ವೆನಿಲ್ಲಾ ಫ್ಲಾಟ್ ಹತ್ರ ಇದ್ದಾಗ ವೆನಿಲ್ಲಾ ಫ್ಲಾಟ್ ಅಲ್ಲಿ ಯಾರೋ ಇರೋ ತರ ಕಾಣಿಸುತ್ತೆ. ಅರಿವು ಫ್ಲಾಟ್ ಒಳಗೆ ಹೋದ್ರೆ ಅರಿವು ಶಾಕ್ ಆಗೋಗ್ತಾನೆ. ವೆನಿಲ್ಲಾ ಫ್ಲಾಟ್ ಅಲ್ಲಿ 3 ಜನ ಇರ್ತಾರೆ. ಫ್ಲಾಟ್ ಒಳ್ಳೆ ಲ್ಯಾಬ್ ರೀತಿ ಇರುತ್ತೆ. ಅವ್ರು 3 ಜನ ಸೇರಿ ಅರಿವುಗೆ ಹೊಡೆದು ಅಲ್ಲೇ ನೀರು ತುಂಬಿದ್ದ ಡ್ರಮ್ ಒಳಗೆ ಹಾಕಿ ಮುಚ್ಚಾಕ್ತಾರೆ. ಈ ಕಡೆ ಧ್ರುವ್ಗೆ ವೆನಿಲ್ಲಾ ಫೋಟೋ ಟೈಮ್ಸ್ ಆಫ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಬಂದಿತ್ತು ಅಂತ ಗೊತ್ತಾಗಿ ಆ ಮ್ಯಾಗಝಿನ್ ಓಪನ್ ಮಾಡ್ತಾನೆ. ಡಾಕ್ಟರ್ ಶಾಲಿನಿ ಬ್ಲಾಕ್ ಕಲರ್ ಇದ್ದ ವೆನಿಲ್ಲಾಗೆ ಹೀರೋಯಿನ್ ಆಗೋಕೆ ವೈಟ್ ಕಲರ್ ಆಗೋಕೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವಾಗ ಅವಳು ಬಿಫೋರ್ ಆಫ್ಟರ್ ಅಂತ ವೆನಿಲ್ಲಾ ಅರ್ಧ ಮುಖನ ಕಪ್ಪಾಗಿ ಅರ್ಧ ಮುಖನ ಬಿಳಿಯಾಗಿ ಮಾಡಿ ಅದನ್ನ ಮ್ಯಾಗಝಿನ್ ಅಲ್ಲಿ ಹಾಕ್ತಿರ್ತಾಳೆ. ಅದನ್ನ ನೋಡ್ತಿದ್ದ ಧ್ರುವ್ ಬಿಫೋರ್ ಅಂತ ಇರೋ ಅರ್ಧ ಮುಖನ ಮಾತ್ರ ಕನ್ನಡಿಯಲ್ಲಿ ನೋಡಿದಾಗ ಅವನಿಗೆ ಯಾರೋ ನೆನಪಾಗಿ ವೆನಿಲ್ಲಾ ಬಾಫ್ ಕಟ್ ಮಾಡಿಸಿದ್ರೆ ಹೇಗೆ ಕಾಣಿಸ್ತಾಳೆ ಅಂತ ನೋಡ್ತಾನೆ. ಅದನ್ನ ನೋಡಿ ಧ್ರುವ ಶಾಕ್ ಆಗೋಗ್ತಾನೆ. ಅಷ್ಟರಲ್ಲಿ ಡ್ರಮ್ ಅಲ್ಲಿ ಇದ್ದ ಇವು ಈಚೆ ಬಂದು ಎಲ್ಲರಿಗೂ ಹೊಡೆದು ಅಲ್ಲೇ ಇದ್ದ ರೂಮ್ ಅಲ್ಲಿ ಒಂದು ಸಿಸ್ಟಮ್ ನ ನೋಡ್ತಾನೆ. ಆ ಸಿಸ್ಟಮ್ ಅಲ್ಲಿ ವೆನಿಲ್ಲಾ ಬಾಫ್ ಕಟ್ ಮಾಡಿಸಿರೋ ಫೋಟೋ ಇರುತ್ತೆ. ಅದನ್ನ ಅರಿವು ವಿಡಿಯೋ ಕಾಲ್ ಮಾಡಿ ಧ್ರುವ್ಗೆ ತೋರಿಸ್ತಾನೆ. ಅದನ್ನ ನೋಡಿದ ಧ್ರುವ್ಗೆ ಅವರು ಹುಡುಕ್ತಿರೋ ಕಿಲ್ಲರ್ ಬೇರೆ ಯಾರು ಅಲ್ಲ, ಅದು ವೆನಿಲ್ಲಾನೇ ಅಂತ ಕನ್ಫರ್ಮ್ ಆಗುತ್ತೆ. ವೆನಿಲ್ಲಾ ನಿಜವಾದ ಹೆಸರು ಮೇಘಾ ಅಂತ. ಅವಳು ಧ್ರುವ್ ಮಗಳನ್ನ ಟೀಸ್ ಮಾಡ್ತಿದ್ದ ಸುನಿಲ್ ಜೊತೆ ಕೂಡ ಇರ್ತಾಳೆ. ಅದನ್ನ ಧ್ರುವ್ ಮತ್ತೆ ವಿಡಿಯೋ ನೋಡಿ ಕನ್ಫರ್ಮ್ ಮಾಡ್ಕೊಳ್ತಾನೆ. ಆ ಗೂಬೆ ಕೂಡ ವಿಡಿಯೋ ಅಲ್ಲಿ ಮೇಘಾ ಬಳಿನೇ ಇರುತ್ತೆ. ಇವಾಗ ಮೇಘಾ ಪ್ರೊಡ್ಯೂಸರ್ ಮಗಳನ್ನ ಕೊಲ್ಲೋಕೆ ಪ್ಲಾನ್ ಮಾಡಿ ಅವಳನ್ನ ಅಲ್ಲೇ ಇದ್ದ ಬೀಚ್ ಬಳಿ ಬರೋ ಹಾಗೆ ಮಾಡ್ಕೊಳ್ತಾಳೆ. ಇನ್ನೇನು ಇಂಜೆಕ್ಷನ್ ನಲ್ಲಿ ಪ್ರೊಡ್ಯೂಸರ್ ಮಗಳಿಗೆ ಚುಚ್ಚಬೇಕು, ಅಷ್ಟರಲ್ಲಿ ಧ್ರುವ್ ಮೇಘಾನ ಶೂಟ್ ಮಾಡ್ತಾನೆ. ಮೇಘಾ ಸತ್ತೋಗ್ತಾಳೆ. ಇವಾಗ ಮೇಘಾ ಧ್ರುವ್ ಮಗಳನ್ನ ಕಾರ್ತಿಕ್ ಬಾಯ್ ಫ್ರೆಂಡ್ ರಮ್ಯಾನ ಡಾಕ್ಟರ್ ಶಾಲಿನಿನ ಕೊಲೆ ಮಾಡಿದ್ದು ಯಾಕೆ ಅಂತ ತೋರಿಸ್ತಾರೆ. ಸುನಿಲ್ ಮೇಘಾನ 5 ವರ್ಷದಿಂದ ಪ್ರೀತಿ ಮಾಡೋ ತರ ನಾಟಕ ಮಾಡ್ತಾ ಇರ್ತಾನೆ. ಧ್ರುವ್ ಮಗಳ ಜೊತೆ ಮಾತಾಡುವಾಗ ಮೇಘಾ ಅಲ್ಲೇ ಇದ್ರು. ಅವಳು ಕಪ್ಪಾಗಿದ್ದ ಕಾರಣ ಧ್ರುವ್ ಮಗಳನ್ನ ಹೊಗಳುತ್ತಾ ಮೇಘಾಳನ್ನ ಹೀಯಾಳಿಸ್ತಾ ಇರ್ತಾನೆ. ಅದನ್ನ ನೋಡಿ ಕೋಪ ಮಾಡ್ಕೊಂಡ ಮೇಘಾ ಕಾಲೇಜ್ ಲ್ಯಾಬ್ ಅಲ್ಲೇ ಡ್ರಗ್ ರೆಡಿ ಮಾಡಿ ಅದರಿಂದ ಧ್ರುವ್ ಮಗಳನ್ನ ಕೊಲೆ ಮಾಡ್ತಾಳೆ. ಆಮೇಲೆ ಅದರಿಂದಾನೇ ಸುನಿಲ್ನು ಕೊಲೆ ಮಾಡ್ತಾಳೆ. ಧ್ರುವ್ ಅವನ ಮಗಳು ಕೊಲೆ ಆದ್ಮೇಲೆ ಎನ್ಕೌಂಟರ್ ಮಾಡುವಾಗ ಒಂದು ರೂಮ್ ಅಲ್ಲಿ ಮಂಚದ ಕೆಳಗೆ ಒಂದು ಹುಡುಗನ ಬಾಡಿ ನೋಡಿರ್ತಾನಲ್ಲ, ಅದು ಸುನಿಲ್ದೆ. ಆಮೇಲೆ ಮೇಘಾ ಎಲ್ಲಾ ಬಿಟ್ಟು ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿ ಕಾರ್ತಿಕ್ ಅವಳನ್ನ ಭೇಟಿ ಆಗ್ತಾನೆ. ಅವಳು ಕಾರ್ತಿಕ್ಗೆ ಪ್ರಪೋಸ್ ಮಾಡಿ ಚೈನ್ ಕೊಟ್ರೆ ಅವನು ಮೇಘಾನ ರಿಜೆಕ್ಟ್ ಮಾಡಿ ರಮ್ಯಾಗೆ ಆ ಚೈನ್ ನ ಗಿಫ್ಟ್ ಮಾಡಿರ್ತಾನೆ. ಅದಕ್ಕೆ ಅವಳು ರಮ್ಯಾನ ಕೊಲೆ ಮಾಡ್ತಾಳೆ. ಆಮೇಲೆ ಹೀರೋಯಿನ್ ಆಗೋಕೆ ಡಾಕ್ಟರ್ ಶಾಲಿನಿ ಹತ್ರ ಸ್ಕಿನ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಶಾಲಿನಿ ಮೇಘಾ ಪರ್ಮಿಷನ್ ಇಲ್ಲದೆ ಆಡ್ ಹಾಕ್ಸಿರ್ತಾಳೆ. ಅದಕ್ಕೆ ಅವಳನ್ನು ಕೊಲೆ ಮಾಡ್ತಾಳೆ. ಆಮೇಲೆ ಪ್ರೊಡ್ಯೂಸರ್ ಮಗಳನ್ನ ಕೊಲೆ ಮಾಡಬೇಕು ಅನ್ಕೊಂಡು ಅವಳ ಎನ್ಕೌಂಟರ್ ಆಗೋಗ್ತಾಳೆ. ಮೂವಿ ಕೊನೆಯಲ್ಲಿ ರೇಸಿಸಂ ಎಲ್ಲ ಮಾಡಬೇಡಿ ಅನ್ನೋ ಮೆಸೇಜ್ ಜೊತೆ ಮೂವಿನ ಮುಗಿಸ್ತಾರೆ.
ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.